ಹಲೋ ನಮಸ್ತೆ, ನನ್ನ ಹೆಸರು ಪ್ರವೀಣ್ ಅಂತೇಳಿ. ಹೊಳೇಶ್ವರ ತಾಲೂಕು ಹಿರೇಬೆಳಗಲಿ ವಿಲೇಜು. ಹೊಳೇಶ್ವರದಿಂದ 5 ಕಿಲೋಮೀಟ್ರ್ ಆಗುತ್ತೆ. ನಾನೊಂದು 15 ಕ್ವಿಂಟಲಿ ಶುಂಠಿ ಬೆಳೆದಿದ್ದೀನಿ. ಒಂದು 7 ಚೀಲ ಹಾಕಿದ್ದೀನಿ. ಇದು ನ್ಯೂಟ್ರಿ ಕ್ರಾಪ್ ಅವರ ಮಾರ್ಗದರ್ಶನದಿಂದ ಸ್ಟಾರ್ಟ್ ಮಾಡಿರೋದು. ಇದೇ ಟೈಮಲ್ಲಿ DIP, ನೀಮು, ಬ್ಲ್ಯಾಕ್ ಜಿಮ್ ಹಾಕಿದ್ದು. ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಹಾಕಿಲ್ಲ. ಆಮೇಲೆ ಅದ್ರ ಬಿಟ್ಟು 45 ದಿನ ಏನೂ ಮಾಡಿಲ್ಲ. 45ನೇ ದಿನಕ್ಕೆ ನ್ಯೂಟ್ರಿಫಿಟ್ ಅನ್ನೋದನ್ನ ಒಂದು ಕಿಟ್ ತೊಗೊಂಡು 2 ಬ್ಯಾರಲ್ ಮಾಡಿಕೊಂಡು ಡ್ರೆಂಚಿಂಗ್ ಮಾಡಿದ್ದೆ 45 ಡೇಸ್. 60ನೇ ದಿನ ನಾವು ಗೊಬ್ಬರ ಕೊಟ್ಟಿದ್ದು ಬ್ಲ್ಯಾಕ್ ಜಿಮ್ಮು, ಉನ್ನತಿ ಮತ್ತು 19 ಕೊಟ್ಟಿದ್ದು. ಬ್ಲ್ಯಾಕ್ ಜಿಮ್ಮು ಏನು ಕೊಡಬೇಕು ಅಂದರೆ ಮರಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಬೇರು ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಉನ್ನತಿ ಏನು ಕೊಡಬೇಕು ಅಂದರೆ ಗೊಬ್ಬರನ ಕ್ಲೀನಾಗಿ ಕೊಡುತ್ತೆ ಅದಕ್ಕೆ ಗಿಡಕ್ಕೆ ತಗೊಂಡು. ಇಲ್ಲಿ ನೋಡಿ, ಮರಿಗಳ ಸಂಖ್ಯೆ ಹೆಚ್ಚು ಕಮ್ಮಿ 20ರಿಂದ 25 ಇದೆ ಈಗ ಸದ್ಯಕ್ಕೆ. ನಂದು ಕರೆಕ್ಟಾಗಿ 122ನೇ ದಿನ ಆಯಿತು. ಚೆನ್ನಾಗಿದೆ. ಈಗ ಗೊಬ್ಬರ ಕೊಡಬೇಕು. ಶುಂಠಿ ಬೆಳೆಯಲ್ಲಿ ಅಧಿಕ ಮರಿಗಳು, ಹೆಚ್ಚಿನ ಇಳುವರಿ, ರೋಗ ಹಾಗೂ ಬರ ಸಹಿಷ್ಣುತೆಗೆ ನ್ಯೂಟ್ರಿಕಾಪ್ನ ಬ್ಲ್ಯಾಕ್ ಜೆಮ್, ಉನ್ನತಿ ಮತ್ತು ನ್ಯೂಟ್ರಿಫಿಟ್ ಬಳಸಿ. ಇಂತಹ ಇನ್ನಷ್ಟು ಕೃಷಿ ಮಾಹಿತಿಗಾಗಿ ಫಾಲೋ ಮಾಡಿ.